ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕಳೆದ 2-3 ದಿನಗಳಿಂದ ಯಾರಾದರೂ KPSCಯ ವೆಬ್ಸೈಟನ್ನು ಓಪನ್ ಮಾಡೋಕ್ಕೆ ನೋಡ್ತಾ ಇದ್ದರೆ ಓಪನೇ ಆಗ್ತಾ ಇಲ್ಲ. ಯಾಕೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಯುವರ್ ಪ್ರೈವೇಟ್ ಕನೆಕ್ಷನ್ ಈಸ್ ನಾಟ್ ಪ್ರೈವೇಟ್ ಅಂತ ಬರ್ತಾ ಇದೆ. ಆ್ಯಂಡ್ ಕೆಳಗಡೆ ನಿಮ್ಮ ಒಂದಿಷ್ಟು ಪಾಸ್ವರ್ಡ್ ಮತ್ತು ಮಾಹಿತಿಯನ್ನು ಯಾರೋ ಅಟ್ಯಾಕರ್ಸು ಕದೀತಾ ಇರಬಹುದು ಅಂತ ಏನೇನೋ ಬರ್ತಾ ಇದೆ. ಬಟ್ ಅದು ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ. ಏನು ಅದೊಂದು ಉಳಿದಿದೆ ಅಷ್ಟೇ, ವೆಬ್ಸೈಟಿಗೆ ಲಾಗಿನ್ ಆಗೋದು ಪಾಸ್ವರ್ಡ್ ಗೀಸ್ವರ್ಡ್, ಮತ್ತು ಅದನ್ನು ಏನಾರು ಕದಿಬೇಕಂತ ಮಾಡಿ ಇನ್ನೇನೋ ದುಡ್ಡು ಕೊಟ್ಟವ್ರಿಗಷ್ಟೇ ವೆಬ್ಸೈಟ್ ಓಪನ್ ಮಾಡೋಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತಿದ್ದಾರೋ ಏನೋ, ಯಾರಿಗೆ ಗೊತ್ತು. ಅದನ್ನು ಮಾಡಿದ್ರು ಮಾಡ್ಬೋದು, ಆ ಥರ ಇದ್ದಾರೆ. ಬಟ್ 2-3 ದಿನಗಳಿಂದಂತೂ ಈ ಸಮಸ್ಯೆ ಕಂಡು ಬರ್ತಾ ಇದೆ. ಯಾವ ಅಭ್ಯರ್ಥಿ ಕೂಡ ವೆಬ್ಸೈಟನ್ನು ಓಪನ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಾನು ಈಗಷ್ಟೇ ಜಸ್ಟ್ ಒಂದಿಷ್ಟು ಮಾಹಿತಿಗೋಸ್ಕರ ನೋಡಿದೆ, ಏನೇನೂ ಇಲ್ಲ, ಜಸ್ಟ್ ವೆಬ್ಸೈಟೇ ಓಪನ್ ಆಗ್ತಾಯಿಲ್ಲ. ಅದು ಯಾಕೆ ಏನು ಅಂತ ಕೂಡ ಮಾಹಿತಿ ಇಲ್ಲ. ಬಟ್ ಅಗೇನ್ ಅದೇನಾದರೂ ಇರಲಿ, ತುಂಬ ಜನ ಕೇಳಿದ್ರಿ ಏನು ಅಂತಂದರೆ, ಇವತ್ತಷ್ಟೇ ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಯಾವುದ್ರ ಬಗ್ಗೆ ಅಂತಂದರೆ ಕಟ್ ಆಫ್ ಬಗ್ಗೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು. ಸೊ ಅದ್ರ ಜೊತೆ ಇನ್ನೊಂದು ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ದು ಏನು JE ಎಕ್ಸಾಮ್ ಆಗಿದ್ದು, ಸೊ ಅದರ ಬಗ್ಗೆ ಕೂಡ ತುಂಬ ಜನ ಕೇಳಿದ್ರಿ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಾಗ್ಬೋದು, ಸೊ ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಂತ ತುಂಬ ಜನ ಈ ಹಿಂದೆಯಿಂದ ಕೂಡ ಕೇಳ್ತಾಯಿದ್ರಿ. ಸೊ ಅದಕ್ಕೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ದು JE ಎಕ್ಸಾಮ್ ಏನಾಯಿತು, ಸೊ ಅದರದ್ದು ಮಾಡಿದ್ದೀನಿ. ಸೊ ಅದರ ಅನುಸಾರವಾಗಿ ಯಾವ್ಯಾವ ಕ್ಯಾಟಗರಿಯವರಿಗೆ ಎಷ್ಟು ಅಂಕದವರೆಗೂ ಕೂಡ ಕಟ್ ಆಫ್ ರೀಚ್ ಆಗಬಹುದು ಮ್ಯಾಕ್ಸಿಮಮ್ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ನಿಮ್ಮ ಪ್ರಿಡಿಕ್ಷನ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಿಮ್ಮ ಅಬ್ಜೆಕ್ಷನ್ ಇದ್ದರೂ ಕೂಡ ತಿಳಿಸಿ, ಇಷ್ಟ ಆಗಲ್ಲ ಇಷ್ಟ ಆಗ್ಬೋದು ಅಂತ. ಕಾರಣ ಪ್ರತಿಯೊಂದು ಕೂಡ ನನಗೆ ಇಂಪಾರ್ಟೆಂಟ್. ಹಲವಾರು ಬಾರಿ ನಾನು ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಾಗ ಅದರಲ್ಲಿ ಏನಾದರೂ ತಪ್ಪುಗಳಿದ್ದಾಗ, ಮೊನ್ನೆ ಅಷ್ಟೇ ಒಂದು ನನ್ನಿಂದ ಪ್ರಮಾದ ಆಗಿತ್ತು. ಅದೇನು ಅಂತಂದರೆ ಆ್ಯಕ್ಚುಲಿ ಇದು KPCLದು ಕೋರ್ಟಿಂದ ಆಯ್ಕೆ ಪಟ್ಟಿ ರದ್ದಾಗಿರುವಂಥದ್ದು. ಸೊ ಅದು ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿ ತಮ್ನೈಲ್ ಆ್ಯಂಡ್ ಟೈಟಲಲ್ಲಿ ಆ್ಯಂಡ್ ಈವನ್ ವಿಡಿಯೋಲು ಕೂಡ KPTCL ಅಂತ ಮೆನ್ಷನ್ ಮಾಡಿದ್ದೆ. ಸೊ ಅದು ತುಂಬ ಜನ ನನಗೆ ಆಮೇಲೆ ಕಮೆಂಟ್ ಮೂಲಕ ತಿಳಿಸಿದ್ರಿ, ಸರ್ ಅದು KPTCL ಅಲ್ಲ KPCL ಅಂತ. ಸೊ ಅದು ಕೂಡ ಆಮೇಲೆ ಸರಿಪಡಿಸ್ಕೊಳ್ಳೋಕೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿತ್ತು. ಸೊ ಅದು ಆಮೇಲೆ ನಾನು ಕಮೆಂಟಲ್ಲಿ ಪಿನ್ ಮಾಡಿದ್ದೆ. ಈ ರೀತಿ ಒಂದೊಂದು ಬಾರಿ ಒಂದಿಷ್ಟು ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ, ಯಾರು ಪರ್ಫೆಕ್ಟ್ ಅಲ್ಲ. ಸೊ ಅದಕ್ಕೆ ನೀವು ಕೂಡ ತುಂಬ ಸರಿ ನಮಗೆ ಕಲಿಸ್ತಾ ಇರ್ತೀರ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ದು JE ಎಕ್ಸಾಮ್ ಕಟ್ ಆಫು, ನೀವು ಜನರಲ್ ಮೆರಿಟ್ GM ಅಲ್ಲಿ ಆಯ್ಕೆ ಆಗಬೇಕು ಅಥವಾ GM ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮಗೆ 100ರಿಂದ 115 ಅಂಕದವರೆಗೂ ಕೂಡ ಕಟ್ ಆಫ್ ಹೋಗ್ಬೋದು. GMಗೆ 100ರಿಂದ 115, ಆ್ಯಂಡ್ ಕ್ಯಾಟಗರಿ 1ಗೆ 95 to 100, ಆ್ಯಂಡ್ 2A 2Bಗೆ 95 to 105, ಆ್ಯಂಡ್ SC ಅವರಿಗೆ 85 to 100, ಆ್ಯಂಡ್ ST ಅವರಿಗೆ 85 to 105. ಇಷ್ಟು ಕಟ್ ಆಫ್ ಹೋಗಬಹುದು ಅಂತ ನನ್ನ ಒಂದು ಪ್ರಿಡಿಕ್ಷನ್ ಇದೆ. ಒಂದು ಈ ಹಿಂದಿನ ಕಟ್ ಆಫ್ ಆಗಿರ್ಬೋದು, ಆ್ಯಂಡ್ ಪ್ರಶ್ನೆ ಪತ್ರಿಕೆ ಕಠಿಣತೆ, ಆ್ಯಂಡ್ ಓವರಾಲ್ ಎಕ್ಸಾಮ್ಗೆ ಅಟೆಂಡ್ ಆಗಿರುವಂಥ ಎಲ್ಲ ಅಭ್ಯರ್ಥಿಗಳ ಸಂಖ್ಯೆ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಈ ಒಂದು ಡಾಟಾ ನನಗೆ ಸಿಕ್ಕಿದೆ. ಟೋಟಲ್ ಆಗಿ ನಾನು ಹೇಳಿದೆ, ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. GM ಕ್ಯಾಂಡಿಡೇಟ್ಸ್ಗಾದರೆ 100ರಿಂದ 115 ಅಂಕದವರೆಗೂ ಕೂಡ ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಆಯ್ಕೆ ಪಟ್ಟಿಗೆ ಬರಬೇಕು ನಿಮ್ಮ ಹೆಸರು ಅಂದರೆ. ಆ್ಯಂಡ್ ಕ್ಯಾಟಗರಿ 1ಗೆ 95 to 110, ಆ್ಯಂಡ್ 2A 2Bಗೆ 95 to 105ವರೆಗೂ ಹೋಗ್ಬೋದು. ಒಂದು 2-3 ಮಾರ್ಕ್ಸ್ ವ್ಯತ್ಯಾಸ ಆಗ್ಬೋದು. ಆ್ಯಂಡ್ SC ಕ್ಯಾಂಡಿಡೇಟ್ಸ್ಗೆ 85 to 100 ಸ್ಕೋರ್ ಮಾಡಿದರೆ ಬೆಟರ್, ನಿಮ್ಮದು ಸೇಫ್. ಆ್ಯಂಡ್ ST ಕ್ಯಾಂಡಿಡೇಟ್ಸ್ ಆದರೆ 85 to 105 ಇಷ್ಟು ಸ್ಕೋರ್ ಮಾಡಿದರೆ ನೀವು ಕೂಡ ಸೇಫ್ ಅನ್ನೋ ಒಂದು ಪ್ರಿಡಿಕ್ಷನ್ ಇದೆ. ಸೊ ಇದಕ್ಕಿಂತ ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು, 1-2 ಅಂಕಗಳು ವ್ಯತ್ಯಾಸ ಕೂಡ ಆಗ್ಬೋದು. ಈಗ ಆಲ್ರೆಡಿ ನೀವು ನೋಡ್ಕೊಂಡಿರ್ತಾರೆ ಕೀ ಉತ್ತರಗಳನ್ನು, ಆ್ಯಂಡ್ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ, ಆ್ಯಂಡ್ ನಿಮ್ಮ ಕೆಟಗರಿಗೆ ಇರ್ತಕ್ಕಂಥ ಒಟ್ಟಾರೆ ಸೀಟ್ಸ್ ಅಂದರೆ ಹುದ್ದೆಗಳು ಎಷ್ಟು, ಆ್ಯಂಡ್ ಎಷ್ಟು ಸ್ಕೋರ್ ಮಾಡ್ಬೋದು. ಈ ಹಿಂದಿನ ಕಟ್ ಆಫ್ಗಳು ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಹಲವಾರು ಕೆಲವೊಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ ಅಥವಾ ವೆಬ್ಸೈಟಲ್ಲಿ ಸಿಗುತ್ತೆ. ಬಟ್ ಸದ್ಯಕ್ಕೆ ವೆಬ್ಸೈಟ್ ಓಪನ್ನೇ ಆಗ್ತಿಲ್ಲ. ಬೇರೆ ಬೇರೆ ಪ್ರೈವೇಟ್ ವೆಬ್ಸೈಟಲ್ಲೂ ಕೂಡ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ, ಡಾಟಾ ಈ ಹಿಂದಿಂದ ಏನಿದೆ ಅಂತ. ಸೊ ಫಲಿತಾಂಶದ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ. ಫಲಿತಾಂಶದ ಬಗ್ಗೆ ಏನೂ ಅಪ್ಡೇಟ್ ಇಲ್ಲ. ಕಾರಣ ಯಾವುದು ಕೂಡ ಅಪ್ಡೇಟ್ ಬರ್ತಾ ಇಲ್ಲ ಸದ್ಯಕ್ಕೆ. KPSCಯ ಅಪ್ಕಮಿಂಗ್ ರಿಸಲ್ಟ್ಸ್ಗಳ ಬಗ್ಗೆ PDOದಿಲ್ಲ, ಆ್ಯಂಡ್ ಇದೊಂದಿಲ್ಲ, ಹಲವಾರು ರಿಸಲ್ಟ್ಗಳು. ಆ್ಯಂಡ್ ಎಕ್ಸಾಮ್ ಅಪ್ಕಮಿಂಗ್ ಕೆಲವೊಂದಿಷ್ಟು ನೇಮಕಾತಿಗಳಿಗೆ ಚಾಲನೆ ಸಿಗಬೇಕಿತ್ತು, ಲ್ಯಾಂಡ್ ಸರ್ವೇದು ಕೆಲವೊಂದು, ಅದ್ರ ಬಗ್ಗೆ ಕೂಡ ಯಾವುದೂ ಅಪ್ಡೇಟ್ಸ್ ಇಲ್ಲ. ಸೊ ನೋಡೋಣ, ರಿಸಲ್ಟ್ ಬಗ್ಗೆ ನೋ ವರಿ. ಬಟ್ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇದೆ ಕಟ್ ಆಫ್ ಬಗ್ಗೆ. ಯಾರ್ಯಾರಿಗೆ ಇದು ಓಕೆ ಗುಡ್ ಅಂತ ಅನಿಸಿದೆ ಕಮೆಂಟ್ ಮಾಡಿ. ಆ್ಯಂಡ್ ಅಬ್ಜೆಕ್ಷನ್ ಇದ್ದರೆ ಈ ರೀತಿ ಇದೆ ಸರ್, ಇದನ್ನು ಇನ್ನೊಂದಿಷ್ಟು ಚೇಂಜ್ ಮಾಡಬೇಕು ಅನ್ನೋದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೇನೊಂದು ರಿವೈಸಡ್ ಕೂಡ ಮಾಡೋಣ. ಇಷ್ಟು ಮಾಹಿತಿ ಇದೆ. ಧನ್ಯವಾದಗಳು.